ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಪುಳಿಯೋಗರೆ ಗೊಜ್ಜಿನ ಮಾಡಿಟ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ. ನೋಡಿ, ಹುಣಸೆ ಹಣ್ಣು ಒಂದು 100 ಗ್ರಾಮ್ನ ನೆನೆಸಿಟ್ಟಿದ್ದೀನಿ ನಾನು, ನೀರು ಮುಗೋವಷ್ಟು. ಇವಾಗ ನೋಡಿ, ಅದು ನೆಂದಿತ್ತು, ಒಂದು 8 ಅವರ್ಸು ನೆನೆಸಿಡಬೇಕು. ಇವಾಗ ಅದರದ್ದು ಗೊಜ್ಜಿನ ತೊಗೊಳ್ತಾ ಇದ್ದೀನಿ ನಾನು. ಒಂದು ಬಸಿಯೋದ್ರಲ್ಲಿ ಈ ಥರ ನೀವು ಗೊಜ್ಜನ್ನ ಚೆನ್ನಾಗಿ ಕಿವುಚ್ಬಿಟ್ಟು ಎಲ್ಲ ತೆಗೆದಿಟ್ಕೊಳ್ಳಿ. ಜ್ಯೂಸ್ ಥರ, ನೀರು ಥರನೇ ಇರಲಿ, ಎಲ್ಲ ಹಿಂಡಿಬಿಟ್ಟು ಚೆನ್ನಾಗಿ ಜ್ಯೂಸನ್ನ ತೆಗೆದಿಟ್ಕೊಂಡು, ಇದು ನೀವು ತಿಂಗಳಾನ್ಗಟ್ಟಲೆ ಇಟ್ಕೋಬೋದು ಫ್ರೆಂಡ್ಸ್. ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಈ ಗೊಜ್ಜನ್ನ ಹಾಕ್ಕೊಂಡ್ರೆ ಪುಳಿಯೋಗರೆ ಮನೆಯಲ್ಲೇ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಎಲ್ಲ ನಾನು ಕಿವುಚ್ಕೊಂಡು ಎಲ್ಲ ಸೋದಿಸ್ಕೊಂಡಿದ್ದೀನಿ. ಇವಾಗ ನಾನು ಎಳ್ಳನ್ನು ತೊಗೊಂಡಿದ್ದೀನಿ. ಒಂದು 6-7 ಚಮಚದಷ್ಟು ಎಳ್ಳು ಬೇಕು. ಅಂದರೆ ಒಂದು ಬೌಲಲ್ಲಿ ಒಂದು 100 ಗ್ರಾಮ್ನಷ್ಟು ಎಳ್ಳು ಡ್ರೈ ಆಗಿ ನಾನು ಹುರ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕೆಂಪಾಗೋವರೆಗೂ ಹುರಿದ್ಬಿಟ್ಟು ಅದು ಮಿಕ್ಸಿನಲ್ಲಿ ರುಬ್ಕೊಳ್ಬೇಕು. ನೋಡಿ ಆಯಿತು. ಇವಾಗ ನಾನೊಂದು ಪ್ಲೇಟಲ್ಲಿ ತೆಗೆದಿಟ್ಕೊತೀನಿ. ಕೆಂಪಗೆ ಚಿಟಪಟ ಅನ್ನುತ್ತಲ್ಲ, ಅದುವರೆಗೂ ನೀವು ಹುರಿದ್ಬಿಟ್ಟು ಇಟ್ಕೋಬೇಕು. ಬಿಳಿ ಎಳ್ಳಿದ್ರೂ ಬೇಕಾದರೆ ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತು ಅದೇ ಬಾಣಲಿನಲ್ಲಿ ಸ್ವಲ್ಪ ಒಣ ಕೊಬ್ಬರಿನ ನಾನು ಹುರ್ಕೊತೀನಿ. ಸ್ವಲ್ಪ ಜಾಸ್ತಿ ಫ್ರೈ ಮಾಡೋದು ಬೇಡ, ಸುಮ್ಮನೆ ಒಂಚೂರು ಅದು ಬೆಚ್ಚಗಾಗೋ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಹುರಿದ್ಬಿಟ್ಟು ಅದನ್ನು ಡ್ರೈ ಆಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಫ್ರೈ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಆಯಿತು. ಇವಾಗ ಅದನ್ನು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ. ಇವಾಗ ಒಂದು ದೊಡ್ಡ ಬಾಣಲಿನ ತೊಗೊಂಡು ಒಂದು 50 ಇಲ್ಲ ಒಂದು 100 ಗ್ರಾಮ್ನಷ್ಟು ಎಣ್ಣೆನ ಹಾಕ್ಕೋಬೇಕು. ಸಾಸಿವೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಚಟಪಟ ಅಂತ ಸಿಡಿದ ತಕ್ಷಣವೇ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಮತ್ತು ಒಂದೆರಡು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇವಾಗ ಹುಣಸೆ ಹಣ್ಣಿನ ಹುಳಿನ ನಾನು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ನೀರು ಥರನೇ ಇರಲಿ ಫ್ರೆಂಡ್ಸ್, ಯಾಕೆಂದರೆ ತುಂಬ ಗಟ್ಟಿ ಆದರೆ ಹುಳಿ ಜಾಸ್ತಿ ಆಗುತ್ತೆ. ಇವಾಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಒಂದು 5 ನಿಮಿಷ ಅದು ಹುಳಿ ಅಂಶ ಎಲ್ಲ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಇವಾಗ ನಾನು ಇಂಗನ್ನು ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಅದಕ್ಕೆ ಒಂದು 50 ಗ್ರಾಮ್ನಷ್ಟು ಬೆಲ್ಲನೂ ಹಾಕ್ಕೊಳ್ಬೇಕು. ಚೆನ್ನಾಗಿ ಕುದಿಬೇಕು. ಮತ್ತು ಒಂದು 2 ಹಿಡಿಯುವಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನಾನು, ಕಲ್ಲು ಉಪ್ಪನ್ನು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ. ಇವಾಗ ರುಬ್ಬಿರೋ ಎಳ್ಳನ್ನು ಹಾಕ್ಕೊತೀನಿ, ಎಳ್ಳು ಪುಡಿನ ಅದರಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ರುಬ್ಬಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಕೊಬ್ಬರಿ ರುಬ್ಬಿದ್ದೀನಿ, ಅದನ್ನು ಇಟ್ಕೊತಾ ಇದ್ದೀನಿ. ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳೋಣ. ಇವಾಗ ನೋಡಿ ಕುದೀತಾ ಇದೆ. ಇವಾಗ ಬೆಲ್ಲ ನೋಡಿ, ಅದು 100 ಗ್ರಾಮ್ ಇದೆ. ಅದು ಕ್ವಾಂಟಿಟಿ ಕರೆಕ್ಟಾಗಿ ಆಗುತ್ತೆ. ಒಂದು 100-150 ಗ್ರಾಮು ಹುಣಸೆಹಣ್ಣು ಇರ್ಬೋದು. ಅದಕ್ಕೆ ಒಂದು 50-100 ಗ್ರಾಮಷ್ಟು ಬೆಲ್ಲ ಹಾಕ್ಕೊಡಿ. ನೀವು ನೋಡ್ಕೊಳ್ಳಿ, ಟೇಸ್ಟ್ನ ಗೊತ್ತಾಗುತ್ತೆ ಬೆಲ್ಲ ಜಾಸ್ತಿ ಆಗಿದೆ ಹೇಗೆ ಅಂತೇಳ್ಬಿಟ್ಟು. ಅದೆರಡು ಹೊಂದ್ಕೊಂಡು ಚೆನ್ನಾಗಿ ಗಟ್ಟಿಯಾಗ್ತಾ ಬರುತ್ತೆ ಫ್ರೆಂಡ್ಸ್. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ನ ಮಾಡ್ಕೊಳ್ಳೋಣ. ನಾನು ಕರಿ ಹುಣಸೆಹಣ್ಣನ್ನ ಯೂಸ್ ಮಾಡಿದ್ದೀನಿ. ನೀವು ಹೊಸ ಹುಣಸೆಹಣ್ಣಿದ್ದರೆ ಹೊಸ ಹುಣಸೆಹಣ್ಣು ನೀವು ಯೂಸ್ ಮಾಡ್ಬೋದು, ಬಟ್ ಅದು ಹುಳಿ ಸ್ವಲ್ಪ ಕಡಿಮೆ ಇರುತ್ತೆ. ಇವಾಗ ನೋಡಿ, ಇನ್ನೂ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ. ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳೋಣ. ಇದು ಕುದೀತಾ ಗಟ್ಟಿ ಆಗುತ್ತೆ. ಇದು ಗೊಜ್ಜು ಹೊರಗಡೆ ನೀವು ಬೇಕಾದರೂ, ಇದು ಸಾಂಬಾರು ಪೌಡರು ಆಲ್ ಇನ್ ಒನ್. ಇದು ಮನೆಯಲ್ಲೇ ನಾನೆಲ್ಲ ತರಕಾರಿ ಸಾರುಗಳಿಗೆ ಮತ್ತು ಚಿಕನ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಇದನ್ನು ಒಂದು ಬೌಲ್ನಷ್ಟು ಹಾಕ್ಕೊಂಡಿನಿ. ಅಂದರೆ ಒಂದು ಬೌಲು ಅಂತಂದರೆ ಅದೂ ಒಂದು 50 ಗ್ರಾಮ್ನಷ್ಟು ಇರುತ್ತೆ, 50-100 ಗ್ರಾಮ್ನಷ್ಟು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ನಿಮಗೆ ಅಳತೆ ಗೊತ್ತಾಗಿಲ್ಲ ಅಂದರೆ ನೋಡಿ, ಇವಾಗ ಗಟ್ಟಿ ಆಗ್ತಾಯಿದೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸಿನಲ್ಲಿ ರುಬ್ಕೊಂಡಿರೋ ಕೊಬ್ಬರಿ ಹಾಕಿದೆ ಮತ್ತು ಎಳ್ಳು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಗಟ್ಟಿಗೆ ಗೊತ್ತಾಗ್ತಿರ್ಬೇಕು ನಿಮಗೆ. ಈ ಥರ ನೀವು ಮಾಡಿಟ್ಕೊಂಡ್ರೆ ಫ್ರೆಂಡ್ಸ್, ಅರ್ಜೆಂಟಲ್ಲಿ ನೀವು ಒಂದು ಒಗ್ಗರಣೆನ ಹಾಕ್ಕೊಂಬಿಟ್ಟು ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆನೆಲ್ಲ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದೊಂದು ಗೊಜ್ಜನ್ನ ಹಾಕ್ಕೊಂಬಿಟ್ಟು ನೀವು ಒಗ್ಗರಣೆ ಹಾಕ್ಕೊಂಬಿಟ್ರೆ ಪುಳಿಯೋಗರೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ನೋಡಿ, ಗಟ್ಟಿ ಆಯಿತು. ಅರಿಶಿನ ಪುಡಿ ಹಾಕ್ತಿದ್ದೀನಿ ಇವಾಗ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ. ಮತ್ತು ನಾನು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಲ್ಲರ್ಗೆ. ಅದೊಂದು 2-3 ಚಮಚದಷ್ಟು ನಾನು ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಚೆನ್ನಾಗಿ ನೋಡಿ ಗಟ್ಟಿಗೆ ಆಗ್ತಾಯಿದೆ, ನಿಮಗೆ ಗೊತ್ತಾಗ್ತಿರ್ಬೋದು. ಈ ಹಂತದಲ್ಲಿ ನೀವು ಮಾಡಿಕೊಂಡು ಹೊರಗಡೆ ಬೇಕಾದರೂ ನೀವು ಇಟ್ಕೊಬೋದು, ಇಲ್ಲ ಫ್ರಿಡ್ಜಲ್ಲಿ ಬೇಕಾದರೂ ನೀವು ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಒಗ್ಗರಣೆ ಹಾಕ್ಕೊತಿದ್ದೀನಿ ನಾನೀಗ ಪುಳಿಯೋಗರೆ ಮಾಡೋದಕ್ಕೆ. ಇದಕ್ಕೂ ಒಂದು 4-5 ಚಮಚ ಎಣ್ಣೆನ ಹಾಕ್ಕೊತಿದ್ದೀನಿ. ಎಣ್ಣೆ ಕಾಯಲಿ, ಕಾದ ನಂತರ ಸಾಸಿವೆ, ಕಡಲೆಬೀಜ ಸ್ವಲ್ಪ ಕೆಂಪಗಾಗಲಿ. ಇವಾಗ ಸಾಸಿವೆ ಹಾಕ್ತೀನಿ ನಾನು. ಕಡಲೆಬೀಜ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಿಮಗೆ ಕಡಿಮೆ ಬೇಕಾದರೂ ಕಡಿಮೆ ಹಾಕ್ಕೊಳ್ಳಿ. ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೊತಿದ್ದೀನಿ, ಕಡಲೆಬೇಳೆ 1 ಸ್ಪೂನು, ಮತ್ತು 1-2 ಒಣಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಸಾಸಿವೆನೂ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹಿಂಗನ್ನು ಹಾಕ್ಕೊತೀನಿ ಫ್ರೆಂಡ್ಸ್. ಹಿಂಗೆ ಇಷ್ಟ ಇದ್ದರೆ ನೀವು ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ, 1-2 ಕಡ್ಡಿ. ಚೆನ್ನಾಗಿದು ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಆಗಿದೆ, ಕೆಂಪಗಾಗಿದೆ ಕಡಲೆಬೀಜ ಇದೆಲ್ಲ. ನೋಡಿ ಇವಾಗ ನಾನು ಮಾಡಿರೋ ಗೊಜ್ಜನ್ನು ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು, ನಮಗೆ ಎಷ್ಟು ಗೊಜ್ಜು ಬೇಕು ಅಷ್ಟನ್ನು ಹಾಕ್ಕೊಂಬಿಟ್ಟು ಇದ್ರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ಸೂಪರಾಗಿರುತ್ತೆ. ನೋಡಿ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.